ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಲಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಹೇಳಿಕೆ. ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಹತ್ಯೆ ಖಂಡಿಸಿ ಹಾಸನದಲ್ಲಿ ವೈದ್ಯರಿಂದ ಬೃಹತ್ ಪ್ರತಿಭಟನೆ. ಮತ್ತು ವಿದ್ಯುತ್ ಶಾಕ್ನಿಂದ 1 ಲಕ್ಷ ಮೌಲ್ಯದ 2 ಎಮ್ಮೆಗಳು ಸಾವು. ಬೇಲೂರು ತಾಲೂಕು ನಾಗಿನಹಳ್ಳಿ ವ್ಯಾಪ್ತಿಯ ಭೂತನಗುಡಿ ಬಳಿ ಘಟನೆ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆಯನ್ನು ನೀಡಿ ರಾಜ್ಯಪಾಲರು ನೀಡಿರುವ ಪಾರದರ್ಶಕ ತನಿಖೆಗೆ ಸಹಕಾರ ನೀಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಉಸ್ತುವಾರಿ ಅಶ್ವಥ್ ನಾರಾಯಣ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ನೀಡಿರುವ ಆದೇಶ ಶ್ಲಾಘನೀಯ. ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರ ಆದೇಶವನ್ನು ಕಾಂಗ್ರೆಸ್ ನಾಯಕರು ಬೀದಿಗಳಲ್ಲಿ ಮಾತನಾಡಿ ಅವರ ಆದೇಶವನ್ನು ವಿರೋಧಿಸುವುದು ಖಂಡನೀಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಹಗರಣದ ಆರೋಪಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗುವ ಮುನ್ನ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಈ ಹಿಂದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ ಆರೋಪ ಬಂದಾಗ ಅವರ ವಿರುದ್ಧ ತನಿಖೆಯನ್ನು ಸ್ವಾಗತಿಸಿದ ಕಾಂಗ್ರೆಸ್ ಇಂದು ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಬಂದಾಗ ಗವರ್ನರ್ ಅವರನ್ನು ವಿರೋಧ ಮಾಡುವುದು ಎಷ್ಟು ಸರಿ? ಮೂಡ ಹಗರಣದಲ್ಲಿ ತಮ್ಮ ಮೇಲೆ ಬಂದಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ನ್ಯಾಯಸಮ್ಮತವಾಗಿ ಅವರು ನ್ಯಾಯಾಲಯದಲ್ಲಿ ತಮ್ಮ ಮೇಲಿನ ಆರೋಪಕ್ಕೆ ಉತ್ತರ ನೀಡಬೇಕು. ಅದನ್ನು ಬಿಟ್ಟು ತಮ್ಮ ಪ್ರಭಾವ ಬಳಸಿ ತನಿಖೆ ದಿಕ್ಕು ತಪ್ಪಿಸುವ ಸಾಧ್ಯತೆ ಇದೆ. ಆದುದರಿಂದ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಈ ಹಿಂದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೂಡ ಇದೇ ರೀತಿಯ ಅವ್ಯವಹಾರ ನಡೆದ ಪರಿಣಾಮ ತನಿಖೆ ನಡೆಯುತ್ತಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಭಾವ ಬಳಸಿ ಬಸವರಾಜ್ ಹಾಗೂ ಮಾಜಿ ಶಾಸಕ ನಾಗೇಂದ್ರ ಹೆಸರು ಕೈಬಿಟ್ಟಿರುವುದು ಸರ್ಕಾರದ ಪ್ರಭಾವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇದು ಮರುಕಳಿಸುವುದೆಂದರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ಈ ಹಿಂದೆ ಕೂಡ ಅಧಿವೇಶನ ನಡೆಯುವ ಹಿಂದಿನ ದಿನ ತನಿಖಾ ತಂಡ ರಚಿಸಿ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಂದು ದೂರಿದರು. ಕರ್ನಾಟಕ ರಾಜ್ಯದ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ 3 ಜನ ಖಾಸಗಿ ವ್ಯಕ್ತಿಗಳು ಕೊಟ್ಟಂಥ ದೂರಿನ ಮೇರೆಗೆ ದೂರು ಕೊಟ್ಟಂಥವರು ಶ್ರೀಯುತ TJ ಅಬ್ರಾಹಂ, ಪ್ರದೀಪ್ ಕುಮಾರ್ SP ಮತ್ತು ಸ್ನೇಹಮಯಿ ಕೃಷ್ಣ ಮೈಸೂರು. ಇವರು 3 ಜನ ಮೈಸೂರಿನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ವಿಶೇಷವಾಗಿ ತನ್ನದಲ್ಲದ ಜಮೀನಿನಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋಂಥ ಸೈಟ್ಗಳನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಒಂದು. ಮತ್ತು ಈ ಹಿಂದೆ ಸಾಕಷ್ಟು ಹಗರಣಗಳು ಮೂಡಾದಲ್ಲಿ ನಡೆದಿದೆ. ಸರಿಸುಮಾರು 4,500 ರಿಂದ 5,000 ಕೋಟಿ ರೂಪಾಯಿನಷ್ಟು ಹಗರಣಗಳು ನಡೆದಿದೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡಬೇಕು ಅಂತೇಳಿ ಇವರು 3 ಜನ ವ್ಯಕ್ತಿಗಳು ಖಾಸಗಿ ದೂರನ್ನು ಮಾನ್ಯ ಶ್ರೀ ಗವರ್ನರ್ ಅವರಿಗೆ ಕೊಟ್ಟಿದ್ರು. ಗವರ್ನರ್ನವರವರು ಆ ನಿಟ್ಟಿನಲ್ಲಿ ಇದನ್ನೆಲ್ಲವೂ ಅವರು ಕೊಟ್ಟಂಥ ಪತ್ರಗಳನ್ನು ಎಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಈ ರೀತಿ ಖಾಸಗಿ ದೂರು ನಿಮ್ಮ ಮೇಲೆ ಬಂದಿದೆ ಅಂತೇಳಿ ಸಿದ್ದರಾಮಯ್ಯನವರಿಗೆ 26/7/2024 ಒಂದು ಸಿದ್ದರಾಮಯ್ಯನವ್ರಿಗೊಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ ಗವರ್ನರ್ ಆಫೀಸಿಂದ. ಸಿದ್ದರಾಮಯ್ಯನವರು ಕಳೆದ ಮುಂಗಾರು ಅಧಿವೇಶನ ಉತ್ತರವನ್ನು ಕೊಡಲಿಕ್ಕಾಗ್ದೇ ಅಧಿವೇಶನ ಮುಗಿದ ಮೇಲೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಕ್ಲಾರಿಫಿಕೇಷನ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ಅದನ್ನು ವಿಧಾನಸಭೆಯಲ್ಲಿ ಉತ್ತರ ಕೊಡಬೇಕಾಯಿತು, ಕೊಡಲಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅನ್ನತಕ್ಕಂಥದ್ದು ಕಂಡು ಬಂದಿದೆ ಅಂತೇಳಿ ಮನೆ ಸಿದ್ದರಾಮಯ್ಯನವರು ಇದಕ್ಕೆ ಫೇಸ್ ಮಾಡಬೇಕು. ಇದನ್ನು ಕಾನೂನಾತ್ಮಕ ಹೋರಾಟ ಮಾಡಲಿ, ರಾಜೀನಾಮೆ ಕೊಡಲಿ, ರಾಜೀನಾಮೆ ಕೊಟ್ಟು ಅದನ್ನು ನೀವು ಫೇಸ್ ಮಾಡ್ಕೊಂಡು ಬನ್ನಿ ನೀವು. ಆದರೆ ನಾಳೆ ಅಧಿವೇಶನ ಪ್ರಾರಂಭ ಆಗಬೇಕು. ಹಿಂದಿನ ದಿನ ಒಂದು ಆಯೋಗವನ್ನು ರಚನೆ ಮಾಡಿ ಕಮಿಷನ್ನ ಅಪಾಯಿಂಟ್ಮೆಂಟ್ ಮಾಡಿ ಕಣ್ಣೀರು ಒರೆಸಲಿಕ್ಕೆ ಒಂದು ರೀತಿ ಏನೋ ಒಂದು ರೀತಿ ಜನತೆಗೆ ಒಂದು ಮೋಸ ಮಾಡೋ ದೃಷ್ಟಿಯಿಂದ ನೀವು ರೀತಿ ಒಂದು ತನಿಖೆಯನ್ನು ನಾನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಿಮ್ಮ ತನಿಖೆ ಎಲ್ಲ ಒಂದು ರೀತಿ ನ್ಯಾಯಸಮ್ಮತವಾಗಿ ನಡೀತಿಲ್ಲ ಅನ್ನತಕ್ಕಂಥದ್ದು ಮತ್ತು ವಿಶ್ವಾಸ ಇಲ್ಲ ಅನ್ನತಕ್ಕಂಥದ್ದನ್ನು ಗವರ್ನರ್ ಅವರು ಉಲ್ಲೇಖ ಮಾಡಿದರು. ಅದು ಸತ್ಯನೂ ಹೌದು. ಏನಕ್ಕೆ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮೈನ್ ಅಕ್ಯೂಸ್ಡ್ ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಮತ್ತು ಬಸವರಾಜ್ ದದ್ದಳರು. ಆ ತನಿಖೆ ಮಾಡ್ತಾ ಇರ್ತಕ್ಕಂಥ SIT ಅವರಿಬ್ಬರ ಹೆಸರನ್ನೇ ಬಿಟ್ಬಿಟ್ಟಿದೆ. ಇನ್ನು ಈ ಕಮಿಷನ್ ಯಾವ ರೀತಿ ತನಿಖೆಯನ್ನು ಮಾಡುತ್ತೆ? ಯಾರು ಇದ್ರ ಬಗ್ಗೆ ಭಾಳ ರೆಸ್ಪಾನ್ಸಿಬಲ್ ಆಗಿ ಇದಕ್ಕೆ ಉತ್ತರವನ್ನು ಕೊಡಬೇಕಾಯಿತು? ಕೃಷ್ಣ ಬೈರೇಗೌಡರು ಆಸ್ ಎ ರೆವಿನ್ಯೂ ಮಿನಿಸ್ಟರ್ ಆಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ. ನಿಂಗ ಆಲಿಯಸ್ ಜವರ ಅವನ ಹೆಸರಲ್ಲಿ ಜಮೀನು ದಾಖಲೆ ಇತ್ತಾ ಇಲ್ವಾ,
ಮತ್ತು ಮಲ್ಲಿಕಾರ್ಜುನ ಹೆಸ್ರಿಗೆ ಬಂದಾಗ ಮೂಡಾದಲ್ಲಿ ಡಾಕ್ಯುಮೆಂಟು ಮೋಡ ಹೆಸರಲ್ಲಿತ್ತ, ನಿಂಗನ ಹೆಸರಲ್ಲಿತ್ತ, ಯಾರ ಹೆಸರಲ್ಲಿತ್ತು ಅನ್ನೋದು ಪರಿಶೀಲನೆ ಮಾಡಬೇಕು. ಕೃಷ್ಣ ಬೈರೇಗೌಡರು ಪರಿಶೀಲನೆ ಮಾಡದೆ ಸಿದ್ದರಾಮಯ್ಯನವ್ರ ಪರವಾಗಿ ಕೂಗುಮಾರಿಗಳ ರೀತಿ ಮಾತಾಡಲಿಕ್ಕೋಸ್ಕರ ಕೃಷ್ಣ ಬೈರೇಗೌಡರು ಮತ್ತು ಸಂತೋಷ್ ಲಾಡು, ಪ್ರಿಯಾಂಕಾ ಖರ್ಗೆ, ದಿನೇಶ್ ಗುಂಡೂರಾವ್ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ನವಿಲೆ ಅಣ್ಣಪ್ಪ, ಲಕ್ಷ್ಮಣ್ ಉಪಸ್ಥಿತರಿದ್ದರು. ಕೋಲ್ಕತ್ತಾದಲ್ಲಿ ವೈದ್ಯ ಡಾಕ್ಟರ್ ಮೌಮಿತಾ ದೇವಾನಾಥ್ ಅವರ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆಗೆ ತುರ್ತು ನ್ಯಾಯ ದೊರೆಯಬೇಕು ಹಾಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷಿತ ಕ್ರಮಗಳನ್ನು ಖಾತ್ರಿಗೊಳಿಸಬೇಕೆಂದು ಒತ್ತಾಯಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನೇತೃತ್ವದಲ್ಲಿ ವೈದ್ಯರು ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತಕ್ಕೆ ತೆರಳಿ ಮಾನವ ಸರಪಳಿ ನಿರ್ಮಿಸಿದರು. ಭಾರತೀಯ ವೈದ್ಯಕೀಯ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ವಿಕೆ ಅಬ್ದುಲ್ ಬಶೀರ್, ದಂತ ವೈದ್ಯಕೀಯ ಸಂಘದ ಅಧ್ಯಕ್ಷ ಮನೋಜ್ ಕುಮಾರ್ ಹಾಗೂ ರಾಜ್ಯ ಶ್ರೀರೋಗ ಮತ್ತು ಪ್ರಸ್ತುತಿ ಸಂಘದ ಅಧ್ಯಕ್ಷೆ ಭಾರತಿ ರಾಜಶೇಖರ್ ಮಾತನಾಡಿ, ಕೋಲ್ಕತ್ತಾದಲ್ಲಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯೆಯಾಗಿದ್ದ ಡಾಕ್ಟರ್ ಮೌಮಿತಾ ದೇವಾನಾಥ್ ಅವರ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಮತ್ತು ಹತ್ಯೆಯನ್ನು ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ. ಈ ಭೀಕರ ಹಿಂಸಾಚಾರ ಇಡೀ ದೇಶ ಮತ್ತು ವಿಶ್ವವನ್ನು ಬೆಚ್ಚಿ ಬೀಳಿಸಿದೆ. ಹಾಗೆಯೇ ವೈದ್ಯ ವೃತ್ತಿಯಲ್ಲಿ ತೊಡಗುವ ಮೂಲಕ ಇತರರ ಸೇವೆಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟಲ್ಪಟ್ಟಿರುವ ವೈದ್ಯರು ಎಂತಹ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ಈ ಯುವ ವೈದ್ಯರು ಗೌರವಾನ್ವಿತ ವೈದ್ಯಕೀಯ ವೃತ್ತಿಪರರು ಮಾತ್ರವಲ್ಲದೆ ತಮ್ಮ ಅಂತಃಕರಣದ ಸೇವೆಯ ಮೂಲಕ ಅನೇಕರ ಅನಾರೋಗ್ಯವನ್ನು ಗುಣಪಡಿಸಿ ಜೀವವನ್ನು ಉಳಿಸಿದ ಕರುಣಾಮಯಿ. ಅಂತಹ ವೈದ್ಯರನ್ನು ಕಳೆದುಕೊಂಡಿರುವುದು ಕೇವಲ ಅವರ ಕುಟುಂಬದ ವೈಯಕ್ತಿಕ ದುರಂತವಲ್ಲ, ಅದು ಇಡೀ ಸಮಾಜಕ್ಕೆ ಬಿದ್ದಿರುವ ತೀವ್ರ ಹೊಡೆತವೆಂದು ಪರಿಗಣಿಸಬೇಕಿದೆ. ಯಾರೇ ಆಗಲಿ ಇತರರ ಜೀವವನ್ನು ಉಳಿಸಲು ತಮ್ಮ ಜೀವವನ್ನು ಮುಡಿಪಾಗಿಟ್ಟಿವರ ಮೇಲೆ ನಡೆಸುವ ಇಂತಹ ಹಿಂಸಾತ್ಮಕ ಘೋರ ಅಂತ್ಯವನ್ನು ಸಹಿಸಲಾಗದು ಎಂದರು. ಈ ಘೋರ ಅಪರಾಧದಲ್ಲಿ ತಪ್ಪಿತಸ್ಥರನ್ನು ನ್ಯಾಯಾಂಗಕ್ಕೆ ಒಪ್ಪಿಸಲು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ತುರ್ತು ಮತ್ತು ನಿರ್ಣಾಯಕ ಕ್ರಮ ತೆಗೆದುಕೊಳ್ಳಬೇಕು. ಈ ಪ್ರಕರಣ ಕುರಿತು ಸಂಪೂರ್ಣ ಮತ್ತು ಪಾರದರ್ಶಕ ತನಿಖೆ ನಡೆಸಿ ಸಂಬಂಧಿಸಿದವರನ್ನು ಸಂಪೂರ್ಣ ಕಾನೂನಿನ ವ್ಯಾಪ್ತಿಯ ಅಡಿಯಲ್ಲಿ ತಂದು ವೈದ್ಯಕೀಯ ವೃತ್ತಿಪರರ ಸುರಕ್ಷತೆಯ ಬಗ್ಗೆ ವಿಶಾಲ ಸಮುದಾಯಕ್ಕೆ ಭರವಸೆ ಮೂಡಿಸಬೇಕು ಎಂದು ಆಗ್ರಹಿಸಿದರು. ವತಿಯಿಂದ ಏನು ಇತ್ತೀಚೆಗೆ ಕಲ್ಕತ್ತಾ ಒಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಒಂದು ಹೆಣ್ಣು ಮಗುವಿನ ಒಂದು ಅತ್ಯಾಚಾರ ಆಗಿದೆ. ಕರ್ತವ್ಯ ನಿರ್ವಹಿಸುವಂತಹ ಒಂದು ವೈದ್ಯ ಡಾಕ್ಟರ್ ಅವರಿಗೆ ಅತ್ಯಾಚಾರ ಆಗಿದೆ. ಅದು ಕಾರಣಗಳು ಅನೇಕ ಕಾರಣಗಳಿದೆ. ಯಾಕೆಂದ್ರೆ ಅವರು ಮಾಡುವಂತಹ ಅನಾಹುತವನ್ನ ಇವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಬಂದು ಅವರನ್ನು ಅತ್ಯಾಚಾರ ಮಾಡಿದ್ದಾರೆ. ಈ ರೀತಿ ಅತ್ಯಾಚಾರ ಮಾಡುವುದರಿಂದ ನಾವುಗಳು ವೈದ್ಯರು ಯಾವ ರೀತಿ ಕೆಲಸ ಮಾಡುವುದು, ಎಮರ್ಜೆನ್ಸಿಗಳಿಗೆ ಯಾವ ರೀತಿ ಅವರನ್ನ ನಾವು ಟ್ರೀಟ್ಮೆಂಟ್ ಮಾಡುದು. ಯಾಕೆಂದ್ರೆ ನಾವು ಒಂದು ರೋಗಿಗಳು ಬಂದ್ರೆ ನಾವು ಎಲ್ಲದನ್ನ ಮರೆದ್ಬಿಟ್ಟು ನಮ್ಮ ಊಟ ತಿಂಡಿ ನಮ್ಮ ಫ್ಯಾಮಿಲಿ ಎಲ್ಲನ್ನ ಬಿಟ್ಟು ನಾವು ರೋಗಿಗಳ ಕಡೆನೆ ಸಂಪೂರ್ಣ ಗಮನ ಹರಿಸಿ ಚಿಕಿತ್ಸೆ ಕೊಡ್ತಾ ಇರುವಾಗ ಈ ತರ ನಮ್ಗೆ ಸಮಸ್ಯೆ ಬಂದ್ರೆ ನಾವು ಯಾವ ರೀತಿ ನಾವು ರೋಗಿಗಳು ನೋಡೋದು ಈ ತರ ನೋಡೋದ್ರಿಂದ ಈ ತರ ಮಾಡೋದ್ರಿಂದ ಅನೇಕ ರೋಗಿಗಳಿಗೆ ತೊಂದರೆ ಆಗುತ್ತೆ. ಆದ ಕಾರಣ ನಾವು ಈ ತರ ಹುದ್ದೆಯಲ್ಲಿ ಬರೇ ಅವರನ್ನ ಅತ್ಯಾಚಾರ ಮಾಡಿದಲ್ಲ ಕೊಲೆನೂ ಮಾಡಿದರೆ ಈ ರೀತಿ ಮಾಡುವುದರಿಂದ ತುಂಬಾ ತೊಂದರೆ ಸಾರ್ವಜನಿಕರಿಗೆ ಆಗುತ್ತೆ. ಇದರಲ್ಲಿ ಅನೇಕ ಪ್ರಭಾವಿ ರಾಜಕಾರಣಿಗಳು ಕೂಡ ಭಾಗವಹಿಸಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ. ಆದಷ್ಟು ಬೇಗ ಇದು ತನಿಖೆ ಮಾಡಿ ಈ ರೀತಿ ಮುಂದೆ ಯಾರು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲೂ ಆಗದಂಗೆ ನಾವುಗಳಲ್ಲೂ ತಡೆಯುವಂತೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಡಾಕ್ಟರ್ ಮೇಲೆ ಏನು ವೈಲೆನ್ಸ್ ಮಾಡಬೇಕು ಅದು ಅಧಿಕಾರ ಅನ್ಕೋಬಿಟ್ಟಿದ್ದಾರೆ. ಅವ್ರ ಮೇಲೆ ಎಷ್ಟಾಗುತ್ತೆ ಜೋರ್ ಮಾಡೋದು, ಕೂಗಾಡೋದು, ಬೇಕಂಗ್ ಮಾತಾಡೋದು ಇದು ನಿಲ್ಲಿಸ್ಬೇಕು. ಈಗ ಗವರ್ಮೆಂಟ್ ಒಂದು ಆಕ್ಟ್ ತಂದು ಡಾಕ್ಟರ್ಸಿಗೆ ಸ್ಪೆಷಲಿ ಪ್ರೊಟೆಕ್ಷನ್ ಕೊಡಬೇಕು. ಇಲ್ಲ ಅಂದ್ರೆ ಡಾಕ್ಟರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಟ್ರೀಟ್ ಮಾಡಬಹುದು ಅಂತ ಪೇಷಂಟ್ ಬಿಟ್ಟು ರೆಫರೆನ್ಸ್ ಕೊಡ್ತಿದ್ದಾರೆ. ಅವರು ಇಲ್ಲಿ ಉಳಿಬಹುದು, ಆದ್ರೂ 10% ಪೇಷಂಟ್ ಹಂಗೆ ಸಾಯ್ತಾ ಇದ್ದಾರೆ. ಅದು ತುಂಬಾ ಸೀರಿಯಸ್ ವಿಷಯ. ಇದನ್ನ ಗವರ್ಮೆಂಟ್ ಅರ್ಥ ಮಾಡ್ಕೊಂಡು ಒಂದು ಆಕ್ಟ್ ತಂದು ಡಾಕ್ಟರ್ಸಿಗೆ ಪ್ರೊಟೆಕ್ಷನ್ ಕೊಡ್ಬೇಕಂತ ವಿನಂತಿ. ಫಸ್ಟ್ ಸರ್ಕಾರ ಪೇಷಂಟ್ ಅಲ್ಲಿ ಅವೇರ್ನೆಸ್ ತರಬೇಕು. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮಾತಾಡೋದ್ರಲ್ಲಿ ಎಲ್ಲ ಸರಿ ಆಗ್ಬಹುದು. ಅದನ್ನ ಬಿಟ್ಟು ಅವ್ರು ಏನ್ ಮಾಡ್ತಿದ್ದಾರೆ ಎಲ್ಲ ಲಾನ ಅವ್ರ ಕೈಯಲ್ಲೇ ಇವತ್ತು ಈ ಒಂದು ಕಲ್ಕಟ್ಟ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಘೋರವಾದ ಘಟನೆ ನಡೆದಿದೆ. ನಮ್ಮ ಕರ್ತವ್ಯ ನಿರತವಾದ ಒಂದು ಮಹಿಳಾ ವೈದ್ಯಳು ಇನ್ನು 31 ವರ್ಷದ ಕಷ್ಟಪಟ್ಟು ಆ ಹಂತವನ್ನು ಸೇರಿದ ಒಂದು ಮಧ್ಯಮ ವರ್ಗದ ಒಂದು ವೈದ್ಯರು ಆ ಒಂದು ಸೆಮಿನಾರ್ ಹಾಲ್ ನಲ್ಲಿ ಕರ್ತವ್ಯ ನಿರತವಾಗಿದ್ದಾಗ ಗ್ಯಾಂಗ್ ರೇಪಿಗೆ ಒಳಗಾಗಿ ಅವಳನ್ನ ಕ್ರೂರವಾಗಿ ಅವಳಿಗೆ ಚಿತ್ರಹಿಂಸೆಯನ್ನು ನೀಡಿ ಅವಳನ್ನ ಕೊಲೆ ಮಾಡಲಾಗಿದೆ.
ಈ ಒಂದು ಸಾಕ್ಷ್ಯಾಧಾರಗಳನ್ನು ಎಲ್ಲವನ್ನು ಮುಚ್ಚಿ ಹಾಕಿ ಆರೋಪಿಗಳನ್ನು ತಪ್ಪಿಸಿಕೊಳ್ಳಲು ಆ ಒಂದು ಸರ್ಕಾರ ಮುಂದಾಗಿದೆ. ವೈದ್ಯರು ಎಲ್ಲ ದೇಶದಾದ್ಯಂತ ನಾವು ಪ್ರತಿಭಟನೆಯನ್ನೇ ಮಾಡ್ತಾ ಇರೋದು ಮೊದಲನೆಯದಾಗಿ ಆ ಒಂದು ವೈದ್ಯರಿಗೆ ಸಾವಿಗೆ ಯಾರು ಕಾರಣಕರ್ತರಾಗಿದ್ದಾರೋ ಅವರಿಗೆ ತಕ್ಷಣದಲ್ಲಿ ಕಂಡಿಡಿದು ಅವರಿಗೆ ಶಿಕ್ಷೆಯನ್ನು ನೀಡಿ ಅವರನ್ನ ಗಲ್ಲಿಗೇರಿಸಬೇಕು. ಎರಡನೆಯದು, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ನಮ್ಮ ವೈದ್ಯರಾಗ್ಬೋದು, ದಾದಿಯರಾಗ್ಬೋದು, ಇತರೆ ಸಿಬ್ಬಂದಿ ವರ್ಗದವರಿಗೆ ಯಾವುದೇ ತರ ರಕ್ಷಣೆ ಇರುವುದಿಲ್ಲ. ಏರ್ಪೋರ್ಟ್ ನಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಮೆಷರ್ಸ್ ತರ ಎಲ್ಲಾ ಪಬ್ಲಿಕ್ ಹಾಸ್ಪಿಟಲ್ಸ್ ನಲ್ಲೂ ನಮಗೆ ರಕ್ಷಣೆಯನ್ನ ನೀಡಬೇಕು. ಅಲ್ಲಿ ಯಾರು ಬೇಕಾದ್ರೂ ಒಂದು ಆಸ್ಪತ್ರೆ ಒಳಗಡೆ ಹೋಗ್ಬೋದು, ಆ ಒಂದು ವೈದ್ಯರ ಮೇಲೆ ಹಲ್ಲೆ ಮಾಡಬಹುದು, ದಾದಿಯರನ್ನ ಒಡೆದಾಡ್ಬೋದು. ಇದನ್ನ ನಿಲ್ಲಿಸಬೇಕು ಸರ್ಕಾರ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ಮತ್ತೆ ದಾದಿಯರಿಗೆ ರಾತ್ರಿ ಡ್ಯೂಟಿ 36 ಗಂಟೆ 48 ಗಂಟೆ ಡ್ಯೂಟಿ ಮಾಡ್ತಕ್ಕಂಥ ವೈದ್ಯರುಗಳಿಗೆ ಮತ್ತೆ ದಾದಿಯರಿಗೆ ರೆಸ್ಟಿಂಗ್ ರೂಮು, ಸೂಕ್ತವಾದ ಶೌಚಾಲಯಗಳು, ಸೂಕ್ತವಾದ ರಕ್ಷಣೆಯನ್ನ ನೀಡಬೇಕು. ಮತ್ತೆ ಮಹಿಳಾ ಹಾಸ್ಟೆಲ್ಗಳಲ್ಲಿ ಅವರಿಗೆ ರಕ್ಷಣೆಯನ್ನ ನೀಡಬೇಕು. ಸಾವಿರಾರು ಮಹಿಳೆಯರು ಇವತ್ತು ಸಬಲೀಕರಣ ಮಾಡಬೇಕು. ನಾವು ಮಹಿಳೆಯರನ್ನ ರಕ್ಷಿಸಬೇಕು, ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಬಟ್ ಎಲ್ಲಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ? ಎಲ್ಲಿದೆ ಗಂಡಸರಲ್ಲಿ ಆ ಒಂದು ಮನೋಭಾವ? ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ದೌರ್ಜನ್ಯ, ಮತ್ತೆ ವೈದ್ಯರ ಮೇಲೆ, ಮುಖ್ಯವಾಗಿ ವೈದ್ಯರು ಮತ್ತೆ ದಾದಿಯರ ಮೇಲೆ ಅವರ ಪ್ರಾಣಕ್ಕೆ ಒಂದು ಭಯವನ್ನ ನೀಡಿ ಅವರಿಗೆ ಅತ್ಯಾಚಾರವನ್ನ ಮಾಡಿ ಬಹಳಷ್ಟು ಕಡೆ ಅವರಿಗೆ ಕೊಲೆಗೆ ಈಡಾಗಿದ್ದಾರೆ. ಎಷ್ಟೋ ಮಕ್ಕಳು ವೈದ್ಯರು ಮತ್ತೆ ದಾದಿಯರು ಮಾನಸಿಕ ತೊಂದರೆಗೆ ಒಳಗಾಗಿ ಅವರ ಕರ್ತವ್ಯವನ್ನು ಬಿಟ್ಟು ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ, ಕೆಲವು ಆತ್ಮಹತ್ಯೆಗೆ ತುತ್ತಾಗ್ತಾ ಇದ್ದಾರೆ, ಕೆಲವರು ಈ ತರ ಕ್ರೂರವಾಗಿ ಕೊಲೆಗೆ ಮತ್ತೆ ಬಲಾತ್ಕಾರಕ್ಕೆ ಒಳಗಾಗ್ತಾ ಇದ್ದಾರೆ. ನಮಗೆ ವೈದ್ಯರ ಕೆಲಸ ಮಾಡುವ ಜಾಗದಲ್ಲಿ, ಆಸ್ಪತ್ರೆಗಳಲ್ಲಿ ನಮಗೆ ರಕ್ಷಣೆ ಬೇಕು. ಪ್ರತಿಭಟನೆಯಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್.ಆರ್. ದೇವದಾಸ್, ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಬೈರೇಗೌಡ, ಖಜಾಂಚಿ ಕಿ ಶ್ವೇತಾ, ನಾಡಿಗ ಪ್ರಭು, ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಬೈರೇಗೌಡ, ಡಾಕ್ಟರ್ ಸೌಮ್ಯ ಮಣಿ, ಡಾಕ್ಟರ್ ಸಾವಿತ್ರಿ, ಡಾಕ್ಟರ್ ಎಚ್. ನಾಗರಾಜು, ಡಾಕ್ಟರ್ ಸುರೇಶ್, ಡಾಕ್ಟರ್ ಯತೀಶ್, ಡಾಕ್ಟರ್ ಎಸ್. ನಿಖಿತಾ ಇತರರು ಹಾಜರಿದ್ದರು. ವಿದ್ಯುತ್ ಶಾಕ್ನಿಂದಾಗಿ 1 ಲಕ್ಷ ಮೌಲ್ಯದ 2 ಎಮ್ಮೆಗಳು ಅಸುನೀಗಿರುವ ಘಟನೆ ಬೇಲೂರು ತಾಲೂಕು ನಾಗಿನಹಳ್ಳಿ ವ್ಯಾಪ್ತಿಯ ಬೂತನಗುಡಿ ಹತ್ತಿರ ನಡೆದಿದೆ. ಭಾರಿ ಮಳೆಗೆ ಗ್ರಾಮದ ಪ್ರಸನ್ನ ಎಂಬುವರಿಗೆ ಸೇರಿದ ಸುಮಾರು 1 ಲಕ್ಷ ಮೌಲ್ಯದ ಎಮ್ಮೆಗಳು ಮನೆಗೆ ಬರುವ ಸಂದರ್ಭದಲ್ಲಿ ಗಡಿಭಾಗದಲ್ಲಿ ಇರುವ ಬೂತನಗುಡಿ ಪಕ್ಕದ ವಿದ್ಯುತ್ ಪರಿವರ್ತಕದಿಂದ ವಿದ್ಯುತ್ ಪಸರಿಸಿ 2 ಎಮ್ಮೆಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇದರಿಂದ ರೈತ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಾದ ಕಾರಣ ವಿದ್ಯುತ್ ಕಂಬಗಳ ತಂತಿಗಳು ಗಾಳಿ ಮಳೆಗೆ ತುಂಡಾಗಿ ಬೀಳುತ್ತಿದ್ದು, ಇದರಿಂದ ಸಾರ್ವಜನಿಕರ ಆಸ್ತಿ ಹಾಗೂ ಮೂಕ ಪ್ರಾಣಿಗಳು ಬಲಿಯಾಗುತ್ತಿದೆ. ಕೂಡಲೇ ಚೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸುಟ್ಟು ಹೋಗಿರುವ ವಿದ್ಯುತ್ ಪರಿಕರಗಳನ್ನು ಕೂಡಲೇ ಸರಿಪಡಿಸಿ ಕೊಡಬೇಕು. ಕೂಡಲೇ ಅವರಿಗೆ ಚೆಸ್ಕಾಂ ಇಲಾಖೆಯಿಂದ ಹಾಗೂ ಸರ್ಕಾರದ ವತಿಯಿಂದ ಪರಿಹಾರ ದೊರಕಿಸಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು. ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಆಗಸ್ಟ್ 18ರಂದು ಹಾಸನ ತಾಲೂಕಿನ ಕಂದಲಿ ಬಳಿ ಇರುವ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ವಿದ್ಯಾರ್ಥಿ ಯೋಗೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ತಾನು ಕಲಿತ ಶಾಲೆ ಹಾಗೂ ಗುರುಗಳನ್ನು ಎಂದಿಗೂ ಮರೆಯಬಾರದು ಎಂಬ ನಿಟ್ಟಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಸ್ಥಾಪಿಸಿ ಆಗಾಗ ಕಲಿತ ಶಾಲೆಗಳಲ್ಲಿ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಅದರಂತೆ ಕಂದಲಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಒಂದೆಡೆ ಸೇರಿಸುವ ಸಲುವಾಗಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂಬ ವಾಕ್ಯದ ಅಡಿಯಲ್ಲಿ ಗುರು ಶಿಷ್ಯರ ಸಮಾಗಮ ಮಾಡಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದು, ಶಾಸಕ ಸ್ವರೂಪ್ರಕಾಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಶಿವಲಿಂಗೇಗೌಡ, ಸಿಎನ್ ಬಾಲಕೃಷ್ಣ, ನಿವೃತ್ತ ಉಪ ಆಯುಕ್ತ ಶಿವೇಗೌಡ, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ, ಉಪನಿರ್ದೇಶಕ ಜೆಬಿ ತಮ್ಮಣ್ಣಗೌಡ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ನಗರದ ಸಮೀಪವಿರತಕ್ಕಂಥ ಕಂದಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆ ಶಾಲೆಯಲ್ಲಿ ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳೆಲ್ಲ ಹಮ್ಮಿಕೊಂಡಿರ್ತಕ್ಕಂಥ ಗುರುವಂದನಾ ಕಾರ್ಯಕ್ರಮಕ್ಕೆ ಶ್ರೀಯುತ ಬಿ.ಜೆ. ತಮ್ಮಣ್ಣಗೌಡರು ಸಾಹೇಬರು ಪ್ರಾಂಶುಪಾಲರಾಗಿ 20 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿರ್ತಾರೆ. ಇದೇ ಸಂದರ್ಭದಲ್ಲಿ ಎಲ್ಲ ಗುರುಗಳು 2001 ಬ್ಯಾಚ್ ಇಂದ 2023ನೇ ಬ್ಯಾಚಿನವರೆಗೂ ಎಲ್ಲ ಗುರುಗಳು ಸೇರಿದಂತೆ ಹಿರಿಯ ವಿದ್ಯಾರ್ಥಿಗಳು ಸೇರಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಹಾಗೂ ಇದೇ ಸಮಯದಲ್ಲಿ ಎಲ್ಲ ಬ್ಯಾಚಿನ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀಯುತ ತಮ್ಮಣ್ಣಗೌಡರು ಪ್ರಾಂಶುಪಾಲರು ಪ್ರತಿ ವರ್ಷ ನಗದು ಬಹುಮಾನವನ್ನ ಕೊಡ್ತಾ ಇರ್ತಕ್ಕಂಥದ್ದು ವಾಡಿಕೆ ಆಗಿದೆ. ಅದೇ ರೀತಿ ಈ ಸಾಲಿನಲ್ಲೂ ಕೂಡ 2 ವರ್ಷದ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳ ನಗದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ
ಸುಮಾರು ಸಾವಿರ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ 100ಕ್ಕೂ ಹೆಚ್ಚು ಶ್ರೀಯುತ ಶಿಕ್ಷಕರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಈ ಅಧ್ಯಕ್ಷತೆಯನ್ನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ರವರು ಹಾಸನ ವಿಧಾನಸಭಾ ಕ್ಷೇತ್ರದವರು ಕೂಡ ವಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಮುನ್ನುಡಿ ನೀಡ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಮತ್ತೆ ಪ್ರಸ್ತುತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಗೂ ಸುತ್ತಮುತ್ತಲಿನ ನಾಗರಿಕರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ನೀಡ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ಸುಜಯ್, ಸಂಜಯ್, ವಿಜಯ್, ಗಿರೀಶ್, ಚಂದ್ರು, ಹರೀಶ್ ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ. ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Bhima Shubha Varamahalakshmi Festival from 2nd to 18th August. On silver, save up to rupees 2,500 per kg and get an additional cashback of rupees 2,500 per kg. On diamond, get flat rupees 7,000 off per carat plus 1 gram free gold coin with every carat. You can also get up to 10% off on gold rate. So what are you waiting for? Available at all Bhima Jeweller showrooms. TNC apply. Day Home Furniture and Interior, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯ್ತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ,
ಸಂತಸವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಸ್ವಾಗತ. ಪ್ರಸಕ್ತ ದಿನಮಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಬಲವರ್ಧನೆಗೆ ಶ್ರಮಿಸುತ್ತಿದೆ. ರೈತಾಪಿ ವರ್ಗ ಸಹಕಾರಿ ಸಂಘಗಳಲ್ಲಿ ವಹಿವಾಟು ನಡೆಸುವ ಮೂಲಕ ಇಲ್ಲಿನ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹಾಸನ ಜಿಲ್ಲಾ HDCC ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎ ನಾಗರಾಜು ಕರೆ ನೀಡಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ವಾಣಿಜ್ಯ ಬ್ಯಾಂಕ್ಗಳ ರೀತಿಯಲ್ಲಿ ನಮ್ಮ ಸಹಕಾರ ಸಂಘಗಳು ಪರಿವರ್ತನೆಯಾಗಿವೆ. ಬೆಳೆಸಾಲ, ಹೈನುಗಾರಿ, ವ್ಯಾಪಾರ ಇನ್ನಿತರ ಸವಲತ್ತುಗಳನ್ನು ಸಂಪೂರ್ಣ ಗಣಕೀಕೃತದ ತಂತ್ರಜ್ಞಾನದ ಮೂಲಕವೇ ವಿತರಿಸುವ ಹಿನ್ನೆಲೆಯಲ್ಲಿ ಎಲ್ಲಿಯೂ ಲೋಪಗೊಳ್ಳದಂತೆ ಕ್ರಮ ವಹಿಸಲಾಗಿದೆ. ಆದ್ದರಿಂದ ರೈತರು ಕೇವಲ ಬೆಳೆಸಾಲ ಪಡೆದರೆ ಅಷ್ಟೇ ಸಾಲದು, ಜೊತೆಗೆ ಠೇವಣಿ ಮತ್ತು ವಂತಿಗೆಯನ್ನು ನೀಡುವ ಹಿನ್ನೆಲೆಯಲ್ಲಿ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು. ಈ ಸಂದರ್ಭದಲ್ಲಿ ಬೇಲೂರು HDCC ಬ್ಯಾಂಕ್ ಶ್ರೇತಾಧಿಕಾರಿ MG ದಿನೇಶ್ ಹೆಬ್ಬಾಳು, ಸಹಕಾರ ಸಂಘದ ಅಧ್ಯಕ್ಷ TC ಬಸವೇಗೌಡ, ಮಾಜಿ ಅಧ್ಯಕ್ಷ HG ಭುವನೇಶ್, MPLD ಬ್ಯಾಂಕ್ ಅಧ್ಯಕ್ಷ ನಟರಾಜ್ ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KK ಮೋಹನ್, ಉಪಾಧ್ಯಕ್ಷ ರಾಮಚಂದ್ರ ಶೆಟ್ಟಿ, ನಿರ್ದೇಶಕರಾದ ಮಲ್ಲಿಕಾರ್ಜುನ್, ರುದ್ರೇಶ್, ಕಾಂತರಾಜು, ಮಂಜೇಗೌಡ, ಜಯದೇವಪ್ಪ, ನಾಗರಾಜು, ದ್ರಾಕ್ಷೇಣಮ್ಮ, ಸಿಬ್ಬಂದಿಗಳಾದ ಯೋಗೇಶ್, ಕವಿತಾ ಮತ್ತು ಮೋಹನ್ ಹಾಜರಿದ್ದರು. ಅರಸೀಕೆರೆ ರಸ್ತೆಯ SMK ಬಡಾವಣೆಯಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ರೋಟರಿ ಸನ್ರೈಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಯೋಗ ಶಿಬಿರದ ಮುಕ್ತಾಯ ಸಮಾರಂಭದಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕೈಗೊಳ್ಳಲಾಯಿತು. ಈ ವೇಳೆ ಮಾತನಾಡಿದ ಯೋಗ ಗುರು ಚೇತನ್ ಗುರೂಜಿ, ಆರೋಗ್ಯ ಕ್ಷೇತ್ರದಲ್ಲಿ ಅಗಾಧವಾದ ಬದಲಾವಣೆಗಳಾಗಿದ್ದರೂ ಸಾಕಷ್ಟು ಮಂದಿಯಲ್ಲಿ ರಕ್ತದಾನ ಕುರಿತು ಇನ್ನೂ ಸಹ ಮೂಢನಂಬಿಕೆ, ತಪ್ಪು ಕಲ್ಪನೆಗಳಿವೆ ಎಂದು ಅಭಿಪ್ರಾಯಪಟ್ಟರು. ರಕ್ತದಾನವನ್ನು ಮಾಡುವಂಥ ದಾನಿಗಳಿಂದ ಅನುಕೂಲ ಆಗ್ತದೆ. ಹಾಗಾಗಿ ಈ ಥರದ ಒಂದು ರಕ್ತದಾನ ಶಿಬಿರಗಳು ನಿರಂತರವಾಗಿ ಪ್ರತಿ ತಿಂಗಳಲ್ಲಿ 10 ಶಿಬಿರಗಳು ಆಗಬೇಕು. ಏಕೆಂದರೆ ರಕ್ತದ ಕೊರತೆ ಭಾಳಷ್ಟು ಇದೆ ಅನ್ನುವಂಥದ್ದನ್ನು ನಾವು ಕೇಳ್ತಾ ಇರ್ತೀವಿ. ಹಾಗಾಗಿ ದೇಶದ ಒಳಗಿರುವ ಜನರ ರಕ್ಷಣೆಗೋಸ್ಕರ ನಾವೆಲ್ಲ ಕೂಡಿಕೊಂಡು ರಕ್ತದಾನವನ್ನು ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡೋಣ, ಕೊರತೆ ಇರುವಂಥ ಜನಗಳಿಗೂ ಜೀವವನ್ನು ಉಳಿಸುವಂಥ ಕೆಲಸವನ್ನು ನೀವೆಲ್ಲ ಮಾಡಿ. ಸೆಸ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ವಜ್ರಕುಮಾರ್ ಮಾತನಾಡಿ, ರಕ್ತದಾನಕ್ಕಿಂತ ಮಿಗಿಲಾದ ದಾನವಿಲ್ಲ. ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಸಹಕಾರಿ ಆಗಲಿದೆ ಎಂದರು. ಏರ್ಪಡಿಸಿಕೊಂಡಿದ್ದು ಇವತ್ತು ಯೋಗ ಶಿಬಿರದ ಕೊನೆಯ ದಿವಸದ ಅಂಗವಾಗಿ ಗುರುವಂದನೆ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ವಿ. ರಕ್ತದಾನ ಬಹಳಷ್ಟು ಶ್ರೇಷ್ಠವಾದಂತಹ ದಾನ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಒಂದು ಕಣ ರಕ್ತವನ್ನು ಕೂಡ ಬಹಳಷ್ಟು ಅಮೂಲ್ಯವಾದದ್ದು ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲ ಸೇರಿಕೊಂಡು ನಮ್ಮ ಯೋಗ ಶಿಬಿರಾರ್ಥಿಗಳೇನಿದ್ದಾರೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಸೇರಿಕೊಂಡು ಹಾಗೂ ನಮ್ಮ ಎಲ್ಲ SM ಕೃಷ್ಣನಗರದ ನಿವಾಸಿಗಳು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಜೀವರಕ್ಷಾ ರಕ್ತ ಕೇಂದ್ರದ ವ್ಯವಸ್ಥಾಪಕ ಮೋಹನ್ ಮಾತನಾಡಿ, ಕೆಲ ವರ್ಷಗಳ ಹಿಂದೆ ಅಪಘಾತ, ಶಸ್ತ್ರಚಿಕಿತ್ಸೆ, ಹೆರಿಗೆ ಇನ್ನಿತರೆ ಅನೇಕ ತುರ್ತು ಸಂಬಂಧಗಳಲ್ಲಿ ರಕ್ತದ ಅಲಭ್ಯತೆಯಿಂದಲೇ ಸಾಕಷ್ಟು ಮಂದಿ ಮೃತಪಡುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ರಕ್ತ ಲಭ್ಯವಾಗುತ್ತಿದ್ದು ಯುವ ಜನತೆಯಲ್ಲಿ ರಕ್ತದಾನದ ಮಹತ್ವ ಮತ್ತಷ್ಟು ಮೂಡಿಸಬೇಕಿದೆ ಎಂದರು. ರೋಟರಿ ಕ್ಲಬ್ ಆಫ್ ಸನ್ರೈಸ್ ಮತ್ತು ಯೋಗ ಚೇತನ ಕೇಂದ್ರ ನಮ್ಮ ಚೇತನ್ ಗುರೂಜಿಯವರ ನೇತೃತ್ವದಲ್ಲಿ ಯೋಗ ಶಿಬಿರ ನಡೀತಾ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಮತ್ತು ಕಣ್ಣು ಟೆಸ್ಟು
ದಂತ ಟೆಸ್ಟು ಮತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ರು. ಈ ಶಿಬಿರದಲ್ಲಿ ನಮ್ಮ ಪಾಟು ರಕ್ತದಾನ ಶಿಬಿರ. ಇಲ್ಲಿ ಯೋಗಕ್ಕೆ ಬರ್ತಕ್ಕಂಥವ್ರು ಎಲ್ಲರೂ ಇವತ್ತು ರಕ್ತದಾನ ಮಾಡ್ತಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಒಂದು 30 ಜನದ ಮೇಲೆ ರಕ್ತ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರಕ್ತಕ್ಕೆ ತುಂಬಾ ಬೇಡಿಕೆ ಇದೆ. ಅದರಲ್ಲೂ ಡೆಂಗ್ಯೂ ಜಾಸ್ತಿ ಆಗಿರೋದ್ರಿಂದ ಪ್ಲೇಟ್ಲೆಟ್ಸ್ ಅವಶ್ಯಕತೆ ತುಂಬಾ ಇದೆ. ಈಗಲೂ ಕೂಡ ನನಗೆ ಬೆಳಗ್ಗೆಯಿಂದ ಆಲ್ರೆಡಿ ಬಿ ಪಾಸಿಟಿವ್ ಪ್ಲೇಟ್ಲೆಟ್ಸ್ ಅಂತ ತುಂಬ ಕಾಸು ಬರ್ತಾಯಿದೆ. ಇಂಥವರೆಲ್ಲ ರಕ್ತದಾನ ಮಾಡೋದ್ರಿಂದ ಇಂಥ ಸಂದರ್ಭದಲ್ಲಿ ಅವ್ರ ಬ್ಲಡ್ನ ತಗೊಂಡಾಗ ಪ್ರೋಸೆಸ್ ಮಾಡಿ ಪ್ಲೇಟ್ಲೆಟ್ ಟ್ಯಾಬ್ಲೆಟ್ಸ್ ಅಂತ ಮಾಡ್ತೀವಿ. ಅದರಲ್ಲಿ ಪ್ಲೇಟ್ಲೆಟ್ನ ಯಾವ ದೇಶಕ್ಕೆ ನೀಡಿದೆ ಅದು ಕಲಿಸಿ ಬ್ಲಡ್ ಯಾರಿಗಿದೆ ಅನ್ನೋದು ಕಲಿಸೋ ಕೆಲಸನ ನಾವು ಮಾಡ್ತಾ ಬಂದಿದ್ವಿ. ನಮ್ಮ ದೇವರಾಜ ಬ್ಲಡ್ ಬ್ಯಾಂಕ್ ಲಾಸ್ಟ್ 25 ವರ್ಷದಿಂದ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ಒಳ್ಳೆ ಕೆಲಸನ ಮಾಡೋದಕ್ಕೆ ಇಂಥ ರೋಟ್ರಿ ಅವರು ಯೋಗ ಚೇತನ ಗುರುಜಿ ಅಥವಾ ಇಲ್ಲಿ ಈ ಅವೇರ್ನೆಸ್ ಕ್ಯಾಂಪ್ಗಳು ನಡೀತವೆ ಸಮಾಜದಲ್ಲಿ, ಅಂಥವರು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಈ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಶಿಕ್ಷಕ ಸೋಮಶೇಖರ್, ವಸಂತ್ ಕುಮಾರ್, ಕರುಣೇಶ್, ಕುಮಾರಸ್ವಾಮಿ, ಲೋಕೇಶ್, ಬೋರೇಗೌಡ, ದೇವರಾಜು ಇನ್ನಿತರರು ಹಾಜರಿದ್ದರು. ಭಾರತ ಪರಂಪರೆಯ ಹಿನ್ನೆಲೆಯ ರಾಷ್ಟ್ರವನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದು ಎಂದು ಹುಸೈನ್ ಮುಇನಿ ಅಲ್ ಹಸೀನಿ ಹೇಳಿದರು. ಎಸ್ಎಸ್ಎಫ್ ಹಾಸನ ಜಿಲ್ಲಾ ಸಮಿತಿ ಪಟ್ಟಣದಲ್ಲಿ ಆಯೋಜಿಸಿದ್ದ ಆಜಾದಿ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ ಏಕತೆ, ಸಂವಿಧಾನ ಮತ್ತು ಸಮಗ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಸ್ಎಸ್ಎಫ್ ಕೆಲಸ ಮಾಡುತ್ತಿದೆ ಎಂದರು. ಭಾರತವು ಪ್ರತಿಯೊಬ್ಬ ಭಾರತೀಯನಿಗೂ ಸೇರಿದೆ. ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು ಮತ್ತು ಸೋಫಿ ಸಂತರು ತುಂಬಿದ ತಪಸ್ಸು ಮತ್ತು ಮೌಲ್ಯಗಳಿಂದ ನಮ್ಮ ನಾಡು ರೂಪುಗೊಂಡಿದೆ. ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಸಂವಿಧಾನದ ಅಡಿಯಲ್ಲಿ ರಕ್ಷಣೆಯ ಭರವಸೆ ಇದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಹೆಸರು, ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳಲು ಮತ್ತು ತಾರತಮ್ಯ ಮಾಡಲು ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಭಾರತದಲ್ಲಿ ಧಾರ್ಮಿಕ ದ್ವೇಷವಿಲ್ಲದೆ ಐಕ್ಯತೆಯನ್ನು ಬದುಕಬೇಕು. ಭಾರತ ಎಲ್ಲರಿಗೂ ಸೇರಿದ್ದು, ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ ಎಂದರು. ಇಸ್ಲಾಮಿನ ಉದಾತ್ತ ಸಂದೇಶವಾದ ಮನುಷ್ಯರಲ್ಲಿ ಪ್ರೀತಿ, ಸ್ನೇಹ, ಸೌಹಾರ್ದತೆಯನ್ನು ಸಾರುವ ಆಶಯವನ್ನು ದೇಶದಲ್ಲಿ ಮಾಡುತ್ತಿದೆ. ಭಾರತಕ್ಕಾಗಿ ಮಹನೀಯರ ತ್ಯಾಗವನ್ನು ಸ್ಮರಿಸಿದರು. ಭಾರತಕ್ಕೆ ಸರಿಸಾಟಿಯಾದ ದೇಶ ಬೇರೊಂದಿಲ್ಲ ಎಂದರು. ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿ ವರ್ಷ ಆಜಾದಿ ರ್ಯಾಲಿ ನಡೆಯುತ್ತಿದೆ ಎಂದರು. ಮನುಷ್ಯರು ಭಾರತದಲ್ಲಿ ವಾಸಿಸುತ್ತಾ ಇದ್ದಾರೆ. ಅಂದರೆ ಜಗತ್ತಿನ 18% ಮನುಷ್ಯರು ಆಗಸ್ಟ್ ತಿಂಗಳನ್ನು ನಮ್ಮ ನಾಡಿನ ಸ್ವಾತಂತ್ರ್ಯದ ಹಬ್ಬವಾಗಿ, ಹರ್ಷವಾಗಿ, ಸಡಗರ ಸಂಭ್ರಮದಿಂದ ಕೊಂಡಾಡುತ್ತಾ ಇದ್ದಾರೆ. ನಮ್ಮ ನಾಡಿನ 142 ಕೋಟಿಯಷ್ಟು ಬರುವಂತಹ ಜನರು ಈ ನಾಡಿನ ಅತ್ಯಮೂಲ್ಯ ಸಂಪತ್ತಿನ ದೊಡ್ಡ ಉದಾಹರಣೆಗಳಾಗಿದ್ದಾರೆ. ಪವಿತ್ರವಾದ ಭಾರತದ ಮಣ್ಣಿಗೆ ಭವ್ಯವಾದ ಪರಂಪರೆ ಇದೆ, ಇತಿಹಾಸವಿದೆ. ಹಲವಾರು ಸಹಸ್ರಮಾನ ವರ್ಷಗಳ ಇತಿಹಾಸವಿರುವ ಈ ಭಾರತದ ಮಣ್ಣು ಹಲವಾರು ರಾಜರುಗಳನ್ನು, ಆಡಳಿತಾಧಿಕಾರಿಗಳನ್ನು, ಸೂಫಿ ಸಂತರನ್ನು, ಶರಣರನ್ನು ಕಂಡಂತಹ ಮಣ್ಣಾಗಿದೆ. ಈ ಮಣ್ಣಿಗೆ ಆಕರ್ಷಿತರಾಗದಂತಹ ಮನುಷ್ಯರಿಲ್ಲ. ಈ ನಾಡಿನ ಪ್ರತಿಯೊಂದು ಪ್ರಕೃತಿಯ ವೈಭವವನ್ನು ಮನಗಂಡು, ಈ ನಾಡಿನ ಅತ್ಯಮೂಲ್ಯವಾದ ಸಂಪತ್ತನ್ನು ಮನಗಂಡು ಹಲವಾರು ರಾಷ್ಟ್ರದ ನಾಯಕರು, ಹಲವಾರು ಮನುಷ್ಯರು ಈ ನಾಡಿಗೆ ವಲಸೆ ಬಂದಿದ್ದಾರೆ. ಅದರಲ್ಲಿ ಡಚ್ಚರಿರಬಹುದು, ಪೋರ್ಚುಗೀಸರಿರಬಹುದು, ಅರೇಬಿಯನ್ನರಿರಬಹುದು, ಬ್ರಿಟಿಷರಿರಬಹುದು. ಹಲವಾರು ಮನುಷ್ಯರು ಈ ನಾಡಿನ ಸೊಬಗಿಗೆ ಮಾರು ಹೋಗಿ ಈ ನಾಡಿನ ಸಂಪತ್ತನ್ನು ದೋಚಲು ಅಥವಾ ಈ ನಾಡನ್ನು ತಮ್ಮ ಸ್ವಂತ ನೆಲೆಯನ್ನಾಗಿ ಮಾಡಲು ಹಲವಾರು ಮಂದಿ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನಪಟ್ಟು ಈ ನಾಡನ್ನು ತಮ್ಮ ಸ್ವಂತ ಮಣ್ಣಾಗಿ ಮಾಡುವಂತಹ ಇರಾದೆಯನ್ನು ಹೊಂದಿದಂತಹ ಮನುಷ್ಯರು, ಇಲ್ಲಿ ಹುಟ್ಟಿ ಬೆಳೆದಂತಹ ಮನುಷ್ಯರನ್ನು ಗುಲಾಮರನ್ನಾಗಿ ಮಾಡುವಂತಹ ಪ್ರಯತ್ನಪಟ್ಟು, ಈ ಭಾರತಕ್ಕೊಂದು ಇತಿಹಾಸವಿದೆ. ಈ ಭಾರತೀಯರು ಯಾವತ್ತೂ ಕೂಡ ಇತರ ರಾಷ್ಟ್ರಗಳ ಮಣ್ಣನ್ನು ಕಸಿಯಲು ಹೋದವರಲ್ಲ. ಆದರೆ ನಮ್ಮ ಮಣ್ಣನ್ನು ಕಸಿಯಲು ಬಂದವರನ್ನು ಬಿಟ್ಟವರು ಕೂಡ ಅಲ್ಲ. ಯಾರನ್ನು ಕೂಡ ಆತಿಥ್ಯದಿಂದ ಕಾಣುವಂತಹ ಮನೋಭಾವವುಳ್ಳಂತಹ ಭಾರತೀಯರು ಈ ನಾಡಿನ ಹಲವಾರು ಅತಿಥಿಗಳಿಗೆ ಸತ್ಕಾರವನ್ನು ನೀಡಿದ್ದಾರೆ. ಆದರೆ ಯಾವಾಗ ನಮ್ಮ ನಾಡನ್ನೊಂದು ಗುಲಾಮಗಿರಿಯ ರಾಷ್ಟ್ರವನ್ನಾಗಿ ಮಾಡಬೇಕೆಂದು ಕೆಲವೊಂದು ಮಂದಿ ಇರಾದೆಯನ್ನಿಟ್ಟು ಈ ರಾಷ್ಟ್ರಕ್ಕೆ ದಾಳಿ ಮಾಡಿದಾಗ ಸುಮಾರು 190 ವರ್ಷಗಳ ಕಾಲ ದೀರ್ಘವಾದ ಹೋರಾಟದ ಮೂಲಕ, ಅದರಲ್ಲಿ ಹಿಂದೂಗಳೆಂಬ, ಮುಸಲ್ಮಾನರೆಂಬ, ಕ್ರೈಸ್ತರೆಂಬ, ಜೈನ ಪಾರ್ಸಿಗಳೆಂಬ, ಧರ್ಮವೆಂಬ ಧರ್ಮವಿಲ್ಲದೆಂಬ ಯಾವುದೇ ಭೇದಗಳಿಲ್ಲದೆ ಈ ಭಾರತದ ಮಣ್ಣಿಗಾಗಿ ಹೋರಾಟ ಮಾಡುವ ಮೂಲಕ 190 ವರ್ಷಗಳ ಕಾಲ ದೀರ್ಘವಾದ ಹೋರಾಟದ ಮೂಲಕ ನಮ್ಮ ಈ ಸುಂದರವಾದ ಭಾರತವನ್ನು ಅನ್ಯರ ಪಾಲಿನಿಂದ ನಮಗೆ ಮುಕ್ತಿಗೊಳಿಸಲು ಸಾಧ್ಯವಾಯಿತು.
ಈ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ ಸಕಾಫಿ, ಎಸ್ಎಸ್ಎಫ್ ಎಸ್ವೈಎಸ್ ಮುಖಂಡ ಆನೆ ಮಹಲ್ ಹಸೈನಾರ್, ವಜೀದ್ ಬಾಳುಪೇಟೆ, ರಫೀಕ್ ಮದನಿ ಇನ್ನಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಲಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಹೇಳಿಕೆ. ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಹತ್ಯೆ ಖಂಡಿಸಿ ಹಾಸನದಲ್ಲಿ ವೈದ್ಯರಿಂದ ಬೃಹತ್ ಪ್ರತಿಭಟನೆ. ಮತ್ತು ವಿದ್ಯುತ್ ಶಾಕ್ನಿಂದ 1 ಲಕ್ಷ ಮೌಲ್ಯದ 2 ಎಮ್ಮೆಗಳು ಸಾವು. ಬೇಲೂರು ತಾಲೂಕು ನಾಗಿನಹಳ್ಳಿ ವ್ಯಾಪ್ತಿಯ ಭೂತನಗುಡಿ ಬಳಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.